ಅನ್ನೋ ತುಂಬ ಪ್ರಾಬ್ಲಮ್ಸ್. ಓಕೆ, ಸೊ ಪ್ರಾಬಬಲಿ ನೀವು ಏನೋ ಒಂದು ಒಳ್ಳೇದಾಗ್ತಾ ಇದೆ ಮತ್ತು ಕೆಟ್ಟದಾಗ್ತಾ ಇದೆ, ಒಳ್ಳೇದಾಗ್ತಾ ಹೋಗ್ತೆ ಮತ್ತು ಕೆಟ್ಟದಾಗ್ತಾ ಇದೆ. ಓಕೆ, ಸೊ ಪ್ರೀತಿ ವಿಚಾರದಲ್ಲಿ ಹಂಗೆ ಆಗ್ತಾ ಇರ್ಬೋದು. ಓಕೆ, ಏನೋ ಒಂದು ಆಪರ್ಚುನಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಪ್ರಾಬಬಲಿ ಆ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇಲ್ಲ. ಬಟ್ ಮುಂದೆ ಇಟ್ ಈಸ್ ಬೇರೆ ರೀತಿಯಲ್ಲಿ, ಒಳ್ಳೆ ರೀತಿಯಲ್ಲಿ ಚೇಂಜಸ್ ಆಗ್ತಾ ಇದೆ. ಓಕೆ, ಸೊ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಬರ್ತಾ ಇದೆ. ಸೊ ನಿಮ್ಮ ಲೈಫು ಹೇಗೆ ಬೇಕೋ ಹಂಗೆ ಹೋಗ್ತಾ ಇತ್ತು, ಹೆಂಗಿದ್ರೂ ನಡೆಯುತ್ತೆ, ಯಾವ ರೀತಿಯಲ್ಲಾರ ನಡೆಯುತ್ತೆ. ಅದಕ್ಕೊಂದು ದಾರಿ ಇರಲಿಲ್ಲ, ಗೋಲ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ನೀವು ದಿನ ಬೆಳಗಾದರೆ ಹೇಳ್ತಿದ್ರಿ, ಅಥವಾ ಬೇರೆ ಒಂದು ರೀತಿಯಲ್ಲಿ ಇದನ್ನು ನೀವು ನಿಮ್ಮ ಜೀವನದಲ್ಲ ಯಾವ ಒಂದು ಸಿಚುವೇಶನ್ಗೆ ಇದನ್ನು ಸರಿಗೆ ಹೊಂದಾಣಿಕೆ ಆಗುತ್ತೋ ಆ ಒಂದು ರೀತಿಯಲ್ಲಿ ನೀವು ಹೊಂದಿಸ್ಕೊಬಹುದು. ಓಕೆ, ಸೊ ಪ್ರಾಬಬಲಿ ನಿಮ್ಮ ಜೀವನನ ತುಂಬ ನೀವು ಏಮ್ಲೆಸ್ ಆಗಿ ತೊಗೊಂಡು ಹೋಗ್ತಾ ಇದ್ರಿ. ಬಟ್ ಜೀವನ ನಿಮಗೆ ಒಳ್ಳೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡೋ ದಾರಿಗಳು, ಹಾಗೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್. ಪ್ರಾಬಬಲಿ ನೀವು ಈ ಹಿಂದೆ ತುಂಬ ಕನ್ಫ್ಯೂಷನ್ಸಲ್ಲಿರ್ತಿದ್ರಿ, ಭಯದಲ್ಲಿರ್ತಿದ್ರಿ, ಅಥವಾ ಡಿಸಿಷನ್ಸ್ ತೊಗೊಳೋಕ್ಕೆ ನೀವು ಹಿಂಜರಿತಿದ್ರಿ. ಇದೆಲ್ಲವೂ ಕೂಡ ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ. ಬಟ್ ನಿಮಗೆ ಇಲ್ಲಿ ಬರ್ತಾ ಬರ್ತಾ ಡೂಯಿಂಗ್ ಸಮಥಿಂಗ್ ರಿಸ್ಕಿ, ಬಿ ಕೇರ್ಫುಲ್, ಡು ನಾಟ್ ಟೇಕ್ ದ ರಿಸ್ಕ್. ಓಕೆ, ಎರಡೂ ಕಾರ್ಡನ್ನು ರಿಸ್ಕನ್ನು ತೊಗೊಬೇಡಿ. ತೊಗೊಂಡ್ರು ಬಿ ಕೇರ್ಫುಲ್, ನೀವು ಯಾವುದೊಂದು ರಿಸ್ಕನ್ನು ತೊಗೊತಾ ಇದ್ದೀರಿ ಅನ್ನೋದೇ ಹೇಳ್ತಾ ಇದೆ. ರಿಗಾರ್ಡಿಂಗ್ ಯಾವುದೋ ಒಂದು ಯಾರಿಗೂ ಏನೋ ಕೊಡೋದು ಹಾಗೂ ಯಾರಿಂದನೂ ಏನೋ ಒಂದನ್ನು ತೊಗೊಳೋದ್ರಲ್ಲಿ ಏನೋ ಒಂದು ರಿಸ್ಕ್ ಇದೆ ಇಲ್ಲಿ. ಓಕೆ, ಸೊ ಪ್ರಾಬಬಲಿ ನೀವು ಯಾರಿಗೋ ಒಬ್ಬರಿಗೆ ದುಡ್ಡಿನ ಸಹಾಯ ಮಾಡಬೇಕು ಅಂತಿದ್ದೀರಾ, ಅಥವಾ ಅವರಿಂದ ಏನೋ ಒಂದು ದುಡ್ಡಿನ ಸಹಾಯ ಪಡಿಬೇಕು ಅಂತಿದ್ದೀರಾ, ಅಥವಾ ಸ್ಪಿರಿಚುವಲಿ ನಿಮ್ಗೆ ಯಾವುದೋ ಒಂದು ಅಡ್ವೈಸ್ ಬೇಕು, ಅದಕ್ಕೋಸ್ಕರ ಯಾರನ್ನೋ ಭೇಟಿ ಮಾಡಬೇಕು ಅಂತಿದ್ದೀರಾ. ಸೊ ತುಂಬ ರಿಸ್ಕನ್ನು ತೊಗೊತಾ ಇದ್ದೀರಾ, ತೊಗೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಸೊ ಯಾರಿಂದನೂ ನೀವು ಒಂದು ಗಿಫ್ಟನ್ನು ತೊಗೋಬೇಕಾದ್ರೂ ತುಂಬ ಹುಷಾರಾಗಿ ತೊಗೊಳ್ಳಿ. ಅದು ನಾಲೆಡ್ಜ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಆಪರ್ಚುನಿಟಿ ಆಗಿರ್ಬೋದು, ಯಾವುದೇ ರೀತಿಯಲ್ಲೇ ಆಗಿರ್ಬೋದು. ಸೊ ಆ ರಿಸ್ಕನ್ನು ತೊಗೊಳಕ್ಕೆ ಹೋಗಬೇಡಿ. ಗಿಫ್ಟ್ಸನ್ನು ತೊಗೊಳಕ್ಕೂ ಮುಂಚೆ 1000 ಸತಿ ಯೋಚನೆ ಮಾಡಿ. ಸಮ್ಟೈಮ್ಸ್ ಅದು ಲಿಫ್ಟ್ರಲ್ಲಿ ಒಂದು ಬಾಕ್ಸಲ್ಲಿ ಗಿಫ್ಟ್ ಇರೋದಿಲ್ಲ, ಅದು ಬೇರೆ ರೀತಿಯಲ್ಲೂ ಕೂಡ ಇರುತ್ತೆ. ಓಕೆ, ಸೊ ಯಾವುದನ್ನು ಅಥವಾ ಯಾರನ್ನು ಏನೋ ಒಂದು ಸಹಾಯ ಮಾಡೋದಾಗಲಿ ತುಂಬ ಹುಷಾರಾಗಿ ಮಾಡಿ ಅನ್ನೋದಿದೆ. ಬಟ್ ಇಲ್ಲಿ ಮೀಟಿಂಗ್ ವಿತ್ ಅ ಸ್ಟ್ರೇಂಜರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಪ್ರಾಬಬಲಿ ಇಲ್ಲಿ ನೀವು ಯಾರನ್ನೋ ಭೇಟಿ ಆಗ್ಬೋದು. ಭೇಟಿ ಆಗಿದ ತಕ್ಷಣ ಇವರ ಒಂದು ಆರ ಆಗಿರ್ಬೋದು, ವೈಬ್ ಆಗಿರ್ಬೋದು, ಅಥವಾ ಏನೋ ಒಂದು ಪಾಸಿಟಿವ್ನೆಸ್ ನಿಮ್ಗೆ ಇಷ್ಟ ಆಗಿರ್ಬೋದು. ಆ್ಯಂಡ್ ತಕ್ಷಣ ನೀವು ಅವ್ರ ಮೇಲೆ ಟ್ರಸ್ಟ್ ಮಾಡೋದು, ಅಥವಾ ಮುಂದೆ ಅವ್ರ ಜೊತೆ ಏನೋ ಒಂದು ಬಿಸ್ನೆಸ್ ಮಾಡೋದು, ಇನ್ವೆಸ್ಟ್ಮೆಂಟ್ಸ್ ಮಾಡೋದು, ಅಥವಾ ಜೊತೆಗೆ ಜಾಯಿಂಟಾಗಿ ಏನೋ ಒಂದು ಮಾಡೋದಕ್ಕೆ ಹೋಗಬೇಡಿ, ಅಥವಾ ಟ್ರಾವೆಲ್ ಮಾಡೋದಕ್ಕೆ ಹೋಗಬೇಡಿ. ಬಿ ಕೇರ್ಫುಲ್. ಓಕೆ, ಸೊ ಯಾರನ್ನು ನಂಬ್ತೀರಾ, ಯಾವುದ್ರ ಬಗ್ಗೆ ನಂಬ್ತೀರಾ, ತುಂಬ ಹುಷಾರಾಗಿರಿ. ಬಟ್ ಇಲ್ಲಿ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಟ್ಸ್ ಅ ಲಾಂಗ್ ಜರ್ನಿ. ಇದು ತುಂಬ ಒಂದು ದೊಡ್ಡ ಜರ್ನಿ ನಿಮ್ಮದು. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ದೇವರು ಕೆಲವೊಂದು ಪಾಠನ ಹೇಳ್ಕೊಡ್ತಾನೆ. ಸೊ ಆ ಪಾಠಗಳು ನಿಮ್ಮ ಲೈಫಲ್ಲಿ ಒಂದು ಸ್ಟ್ರಾಂಗ್ ಆಗಿ ಅಚ್ಚನ್ನು ಹಾಕೋಗುತ್ತೆ. ಆ್ಯಂಡ್ ಆ ಪಾಠಗಳಿಂದ ನೀವು ಮುಂದಿನ ಜೀವನನ ತುಂಬ ಚೆನ್ನಾಗಿ ರೂಪಿಸ್ಕೊತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈ ಒಂದು ಜರ್ನಿ ಫಿಸಿಕಲಿ, ಮೆಂಟಲಿ ತುಂಬ ನಿಮ್ಮನ್ನು ಸುಸ್ತು ಮಾಡಿದೆ, ಹಿಂಸೆ ಕೊಟ್ಟಿದೆ, ಅಥವಾ ಏನೋ ಒಂದು ರೀತಿಯಲ್ಲಿ ಇದೇನೂ ಇಲ್ಲ, ನನ್ನ ಜೀವನ ಏನಕ್ಕಿದೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿರ್ಬೋದು ನಿಮಗೆ. ಬಟ್ ನಿಮ್ಮನ್ನು ಇದು ಲಾಸ್ಟಿಗೆ ತುಂಬ ದೊಡ್ಡ ಪಾಠನ ಹೇಳ್ಕೊಡುತ್ತೆ, ತುಂಬ ವೈಸಾಗಿ ಮಾಡಿ ಹೋಗುತ್ತೆ. ಅಂದರೆ ನಿಮಗೆ ಜೀವನ ಕೊಡೋ ಪಾಠಗಳು ಹೇಗಿರುತ್ತೆ ಅಂದರೆ, ನೀವು ಯಾವುದೇ ಒಂದು ಸ್ಕೂಲಲ್ಲಿ ಅಥವಾ ಯಾರೋ ಒಬ್ಬರು ಹೇಳಿರೋ ರೀತಿಯಲ್ಲಿ ಅದು ನಡೆಯಲ್ಲ. ತುಂಬ ಚೆನ್ನಾಗಿ ನಿಮಗೆ ಅದು ಜೀವನ ನಡೆಸ್ಕೊಡುತ್ತೆ. ನಿಮ್ಮನ್ನು ತುಂಬ ಈ ಒಂದು ಕೆಲವೊಂದು ರಿಸ್ಕ್ಗಳನ್ನು ಹ್ಯಾಂಡಲ್ ಮಾಡೋ ಶಕ್ತಿ ತಾನಾಗೆ ಕೊಡುತ್ತೆ. ಬಟ್ ಅಟ್ ದ ಎಂಡ್ ನಿಮ್ಮ ಪಾಲಿನ ರೆಕಗ್ನಿಷನ್, ನಿಮ್ಮ ಪಾಲಿನ ದುಡ್ಡು, ನಿಮ್ಮ ಪಾಲಿನ ಏನೋ ಒಂದು ಪರಿಶ್ರಮದ ಏನೋ ಒಂದು ನಿಮಗೆ ಸಿಗುತ್ತೆ. ಅದು ಎಲ್ಲೂ ಕೂಡ ಕಳೆದೋಗೋಕ್ಕೆ ಸಾಧ್ಯ ಇಲ್ಲ, ಯಾರಿಂದನೂ ಕಿತ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪ್ರಾಬಬಲಿ ಈ ಟೈಮಲ್ಲಿ ನಿಮಗೆ ಅವ್ರ ರೀತಿ ರಿಸಲ್ಟ್ಸ್ ಬರ್ದಲೇ ಇರ್ಬೋದು, ಅವ್ರ ರೀತಿ ಗಾಡಿಗಳು, ಬಂಗ್ಲೆಗಳು, ಅಥವಾ ದುಡ್ಡು ಏನೋ ಒಂದು ಇಲ್ದಲೇ ಇರಬಹುದು. ಬಟ್ ನಾಳೆ ಒಂದಿನ ನಿಮ್ಮ ಬ್ಯಾಸ್ಕೆಟ್ ಫುಲ್ ಇರುತ್ತೆ. ನಿಮ್ಮ ತಟ್ಟೆಯಲ್ಲಿ ಹೊಟ್ಟೆ ತುಂಬ ಊಟ ತಿನ್ನೋಷ್ಟು ಪೌಷ್ಟಿಕ ಆಹಾರ ಇರುತ್ತೆ, ದುಡ್ಡಿರುತ್ತೆ, ಸಂಪಾದನೆ ಇರುತ್ತೆ, ನೇಮ್, ಫೇಮ್ ಆ್ಯಂಡ್ ರೆಕಗ್ನಿಷನ್ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್. ಪಾಯಿಂಟ್ ನಂಬರ್ 2. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ.
ಪ್ಲೆಷರ್ ವಿತ್ ಅ ಕ್ಲೋಸ್ ಫ್ರೆಂಡ್. ಪ್ರಾಬಬಲಿ ನೀವು ತುಂಬ ದಿನದಿಂದ ಯಾರಿಂದನೂ ಯಾವುದೋ ಒಂದು ಫ್ರೆಂಡಿಂದ ದೂರ ಇದ್ರಿ, ಅಥವಾ ಏನೋ ಒಂದು ಫ್ರೆಂಡ್ ಜೊತೆ ಏನೋ ಒಂದು ಹಂಚ್ಕೊಬೇಕು ಅಂತಿದ್ರಿ. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ ಅಂದರೆ ನಿಮಗೆ ಒಂದು ಗುಡ್ ಫ್ರೆಂಡಿನ ಒಂದು ಸಂಗತಿ ಸಿಗುತ್ತೆ. ಆ್ಯಂಡ್ ಆ ಸಂಗತಿಯಲ್ಲಿ ನೀವು ತುಂಬ ಖುಷಿಯಾಗಿರ್ತೀರ. ಬಿಕಾಸ್ ಸಮ್ಟೈಮ್ಸ್ ಒಂದು ಒಳ್ಳೆ ಫ್ರೆಂಡ್ ಇರೋದು ನಮ್ಮ ಲೈಫಲ್ಲಿ ತುಂಬ ದೊಡ್ಡ ಬ್ಲೆಸ್ಸಿಂಗ್ಸ್ ಆಗಿಬಿಡುತ್ತೆ ಅಲ್ವಾ. ಅದು ಯಾರೇ ಆಗಿರ್ಬೋದು, ಅದನ್ನು ನಾವು ತಾಯಿಗೆ ಸ್ನಾನ ಕೊಟ್ಟಿರ್ಬೋದು, ತಂಗಿಗೆ ಕೊಟ್ಟಿರ್ಬೋದು, ಅಣ್ಣಂಗೆ ಕೊಟ್ಟಿರ್ಬೋದು, ತಮ್ಮಂಗೆ ಕೊಟ್ಟಿರ್ಬೋದು. ಬಟ್ ಫ್ರೆಂಡ್ ಈಸ್ ಅ ಫ್ರೆಂಡ್ ಇಂಡೀಡ್. ಓಕೆ, ಸೊ ಇದು ಬ್ಲೆಸ್ಸಿಂಗಾಗಿ ಬರ್ತಾ ಇದೆ ಅಂದರೆ ತುಂಬ ಹತ್ತಿರದಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಯಾರ ಜೊತೆನೋ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ. ಈ ಫ್ರೆಂಡು ನಿಮ್ಮ ಲೈಫಲ್ಲಿ ಬ್ಲೆಸ್ಸಿಂಗ್ ಆಗಿರ್ತಾರೆ. ಓಕೆ, ಮೈ ಗಾಡ್, ನಿಮ್ಮ ಅಡ್ವೈಸ್ ಏನಿದೆ ಗೊತ್ತಾ? ಗುಡ್ ಫಾರ್ಚ್ಯೂನ್. ಸೊ ನಿಮ್ಮ ಲೈಫಲ್ಲಿ ಗುಡ್ ಫಾರ್ಚ್ಯೂನ್ ಬರ್ತಾ ಇದೆ. ಸೊ ಬಟ್ ಇಟ್ ಈಸ್ ಅನ್ ಅಡ್ವೈಸ್ ಅಂತ ಬರ್ತಾ ಇದೆ ಅಂದರೆ ಪ್ರಾಬಬಲಿ ನೀವು ಇಷ್ಟು ದಿನ ಸುಸ್ತಾಗಿದ್ದೀರಾ, ನಿಮಗೆ ಗೊತ್ತಾಗ್ತಾ ಇಲ್ಲ ಮುಂದಿನ ಜೀವನ ಹೇಗೆ ಏನು ಅಂತ. ತುಂಬ ದೊಡ್ಡ ಪ್ರಶ್ನೆನ ಹಾಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಜೀವನದ ಬಗ್ಗೆ. ಬಟ್ ಲೈಫ್ ನಿಮಗೆ ತುಂಬ ಕೊಡಬೇಕು ಅಂತಿದೆ. ಸೊ ಅಡ್ವೈಸ್ ಇಲ್ಲಿ ಗುಡ್ ಫಾರ್ಚ್ಯೂನ್ ಇರೋದ್ರಿಂದ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಹಂತಗಳು ಬರ್ತಾ ಇದೆ, ತುಂಬ ಒಳ್ಳೆ ಜೀವನ ಬರ್ತಾ ಇದೆ. ಸೊ ಅದ್ರ ಕಡೆ ಗಮನ ಕೊಡಿ. ಓಕೆ, ಎಸ್. ಸೊ ಯಾರೋ ಅದನ್ನು ಕಿತ್ಕೊಳ್ಳೋಕೆ ನೋಡಿದ್ರು, ಯಾರೋ ಅದನ್ನು ತುಂಬ ಜನ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪ್ರೀತಿಯಿಂದನೂ ತುಂಬ ಜನ ಬೇರೆಯವ್ರನ್ನ ಅಗೇನ್ಸ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ತುಂಬ ಜನಕ್ಕೆ ಆ ಒಂದು ಕಲೆ ಇರುತ್ತೆ, ಮ್ಯಾನಿಪುಲೇಷನ್ ಕಲೆ ಇರುತ್ತೆ. ಆ್ಯಂಡ್ ತುಂಬ ಜನ ಆ ಮ್ಯಾನಿಪುಲೇಷನ್ ಕಲೆ ಒಳಗೆ ಹಾಗೆ ಸುತ್ಕೊಂಡು ಹೋಗಿರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ನೀವು ತುಂಬ ಲಕ್ಕಿಂದ ಗೈಡೆಡ್ ಇದ್ದೀರಾ. ಸೊ ಇದು ಅಡ್ವೈಸ್ ಕಾರ್ಡ್ ಬಂದಿರೋದ್ರಿಂದ ಪ್ರಾಬಬಲಿ ನಿಮ್ಮ ಅಗೇನ್ಸ್ಟ್ ಯಾರಿದ್ದಾರೋ, ನಿಮ್ಮನ್ನು ಯಾರು ಅಗೇನ್ಸ್ಟಲ್ಲಿ ಯೂಸ್ ಮಾಡ್ಕೋಬೇಕು ಅಂತಿದ್ರೋ ಅವರೇ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ಯಾರೆಲ್ಲ ಕೆಳಗೆ ಇಳಿಸ್ಬೇಕು, ನಿಮ್ಮನ್ನು ಯಾರು ಯಾವ ರೀತಿಯಲ್ಲಿ ನಿಮ್ಮನ್ನು ಬಳಸ್ಕೊಬೇಕು ಅಂತಿದ್ದಾರೋ ಅವರೇ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ. ಓಕೆ, ಸೊ ಕ್ಲೇಮ್ ಮಾಡ್ಕೊಳ್ಳಿ ದಟ್ ಯು ಆರ್ ಪ್ರೊಟೆಕ್ಟೆಡ್. ಗ್ರೇಟ್ ಫಾರ್ಚ್ಯೂನ್ ಇಸ್ ಹೆಲ್ಪಿಂಗ್ ಮೀ ಔಟ್ ಅಂತ. ಓಕೆ, ಈ ಕಾರ್ಡ್ಸ್ ತಾನಾಗೆ ಬಿದ್ದಿತ್ತು. ಸೊ ಕಾರ್ಡ್ಸ್ ಏನೇ ಹೇಳ್ತಾ ಇದೆ, ಎಂಗರ್ ಮ್ಯಾನ್, ಡಾರ್ಕ್ ವುಮನ್, ಸಾಲಿಡ್ ಫೌಂಡೇಶನ್, ಸಕ್ಸಸ್ ವಿತ್ ಎಫರ್ಟ್ ಅಂತ ಇದೆ. ಓಕೆ, ಸೊ ಖಂಡಿತ ಎಫರ್ಟ್ ಹಾಕಿ ಸಕ್ಸಸ್ ಖಂಡಿತ ಸಿಗುತ್ತೆ. ಎಫರ್ಟ್ ಇಲ್ದಲೆ ಯಾವ ಸಕ್ಸಸ್ಸಿಗೂ ಅದಕ್ಕೆ ರುಚಿ ಬರೋದಿಲ್ಲ. ಓಕೆ, ಸೊ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಎಫರ್ಟ್ ಏನು ಹಾಕಿರ್ತೀವಿ ಅದರ ಒಂದು ರುಚಿ ನಮಗೆ ಯಾವಾಗ ಸಿಗುತ್ತೆ ಅಂದರೆ ನಾವು ಪರಿಶ್ರಮ ಪಟ್ಟಾಗ ಅಷ್ಟೇ. ಆ ಪರಿಶ್ರಮಕ್ಕೆ ಸಿಕ್ಕ ಫಲಕ್ಕೆ ನಮಗೆ ಆ ಟೈಮಲ್ಲಿ ಎಷ್ಟು ತೃಪ್ತಿ ಆಗುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅದು ತುಂಬ ಅಸಾಧ್ಯ. ಓಕೆ, ಸೊ ಇಲ್ಲಿ ಎಂಗರ್ ಮ್ಯಾನ್ ಹಾಗೂ ಎಂಗರ್ ವುಮೆನ್ ಬರ್ತಾ ಇದೆ. ಸೊ ಎಂಗರ್ ಮ್ಯಾನ್ ಪಾಸಿಟಿವಾ, ಎಂಗರ್ ವುಮೆನ್ ಪಾಸಿಟಿವಾ? ಸೊ ಇಲ್ಲಿ ಪ್ರಾಬಬಲಿ ಇದು ಎಂಗರ್ ವುಮೆನ್ ಪ್ರಾಬಬಲಿ ನೀವಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿರೋ ಒಬ್ಬ ವ್ಯಕ್ತಿ ಇರಬಹುದು. ಸೊ ಇಲ್ಲಿ ಎಂಗರ್ ಮ್ಯಾನ್ ಪ್ರಾಬಬಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ನಿಮ್ಮ ಲೈಫಲ್ಲಿ. ಬಟ್ ನೀವು ತುಂಬ ಚೇಂಜ್ ಆಗಿರೋ ವ್ಯಕ್ತಿ. ಓಕೆ, ಸೊ ನಿಮ್ಮನ್ನು ಯಾರೂ ಕೂಡ ಈಗ ಮ್ಯಾನಿಪುಲೇಟ್ ಮಾಡೋಕ್ಕಾಗೋದಿಲ್ಲ, ನಿಮ್ಮನ್ನು ಯಾರೂ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ನಿಮ್ಮನ್ನು ಯಾರೂ ಕೂಡ ಯಾವುದೇ ರೀತಿಯಲ್ಲೂ ಬಳಸ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ. ಓಕೆ, ಸೊ ಹಾಗಾಗಿ ಯಾರು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತಂದು ಹಾಕಿದ್ರೂ ನೀವು ತುಂಬ ಸ್ಟ್ರಾಂಗಾಗಿ ಚೇಂಜ್ ಆಗ್ತಿದ್ದೀರಾ. ಈಗ ಬೇಡ ಇದೆಲ್ಲ ನನ್ನ ಹತ್ರ, ಐ ಕಾಂಟ್ ಟೇಕ್ ಇಟ್, ನನಗದು ಆಗ್ತಾಯಿಲ್ಲ ತೊಗೊಳೋದಕ್ಕೆ. ನೀವೇನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ, ನಿಮ್ಮ ಬಗ್ಗೆ ಏನಾರ ಟಮಟೆ ಬಾರಿಸ್ಕೊಳ್ಳಿ, ನಿಮ್ಮ ಬಗ್ಗೆ ಏನಾರ ಹೊಗಳ್ಕೊಳ್ಳಿ, ಯಾರ ಬಗ್ಗೆ ಏನಾರ ಹೊಗಳ್ಕೊಳ್ಳಿ, ಡಸಂಟ್ ಮ್ಯಾಟರ್ ಟು ಮೀ. ಬಿಕಾಸ್ ನನಗೆ ಗೊತ್ತು ನಾನೇನು ಮಾಡ್ತಾಯಿದ್ದೀನಿ, ನಾನು ಯಾವುದ್ರ ಬಗ್ಗೆ ಕ್ಲಿಯರ್ ಆಗಿದ್ದೀನಿ ಅನ್ನೋದು. ಆ್ಯಂಡ್ ಸಮ್ಟೈಮ್ಸ್ ಜನ ಶಾಪ ಹಾಕೋದು, ಅದು ಹಾಕೋದು, ಇದು ಹಾಕೋದೆಲ್ಲ ಮಾಡ್ತಿರ್ತಾರೆ. ಬಟ್ ದೇ ಡೋಂಟ್ ನೋ ಅವರು ಯಾವ ಒಂದು ಕಾಂಟ್ಯಾಕ್ಟ್ಸಲ್ಲಿ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬಟ್ ಕೆಲವೊಂದು ಸತಿ ಅವರಂದಿದ್ದನ್ನು ಅವರೇ ಇದು ಮಾಡಬೇಕಾಗತ್ತೆ. ಸೊ ಅಂಥವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಓಕೆ, ಬಟ್ ನಿಮ್ಮ ಆ್ಯಟಿಟ್ಯೂಡ್ ತುಂಬ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ನ್ಯೂ ಹೋಮ್ ಆ್ಯಂಡ್ ನ್ಯೂ ಆ್ಯಟಿಟ್ಯೂಡ್. ಈ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಲೈಫಲ್ಲಿದ್ದರೆ ಅದರಿಂದ ಡಿಸ್ಟ್ರ್ಯಾಕ್ಟ್ ಆಗಬೇಡಿ. ಇಫ್ ಸಂಬಡಿ ಈಸ್ ಚೇಂಜ್ ಬಿಟ್ಟಾಕಿ, ಇಫ್ ಸಂಬಡಿ ಈಸ್ ನಾಟ್ ಗೋಯಿಂಗ್ ಇನ್ ಯೋರ್ ವೇ ಬಿಟ್ಟಾಕಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಿದೆಯಾ, ನಡೀಲಿ, ಬಟ್ ನಿಮ್ಮ ಫೌಂಡೇಶನ್ ಕಡೆ ಗಮನ ಕೊಡಿ.
ಓಕೆ. ಸೊ ನಿಮ್ಮ ಸಾಲಿಡ್ ಫೌಂಡೇಶನ್ ನಿಮ್ಮ ಕೈಯಲ್ಲಿದೆ. ಆ್ಯಂಡ್ ಸಕ್ಸಸ್ ಎಫರ್ಟ್ ಇಲ್ದಲೇ ಬರೋದೇ ಇಲ್ಲ. ಸೊ ಲಕ್ ತುಂಬ ಇದೆ, ಫಾರ್ಚೂನ್ ಫೇವರ್ ಮಾಡ್ತಾ ಇದೆ, ಬಟ್ ನಿಮ್ಮ ಎಫರ್ಟು ಬೇಕು. ಓಕೆ. ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು 10 ನೋಡಿದೆ. ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ. ಆ್ಯಂಡ್ ಈಗ ಯಾಕೆ ನಾನು 10 ಹೇಳ್ತಾ ಇದ್ದೀನಿ, ಆವಾಗಲೇ ಯಾಕೆ 19 ಹೇಳಿದ್ರಿ ಅಂತ ಕೇಳಿದ್ರೆ ಪ್ರಾಬಬಲಿ ಇಲ್ಲೊಂದು ಎಕ್ಸ್ಪ್ಲನೇಷನ್ ಇದೆ. ಯಾಕಂದರೆ ನನ್ನ ಯಾವ ಒಂದು ಫೋನಲ್ಲಿ ಮಾಡ್ತಾಯಿದ್ದೋ ಅದರಲ್ಲಿ ಇದು ಏನಂತಾರೆ ರೆಕಾರ್ಡಿಂಗ್ ಫುಲ್ ಆಗಿಬಿಟ್ಟಿತ್ತು. ಸ್ಪೇಸ್ ಇರಲಿಲ್ಲ. ಸೊ ಇನ್ನೊಂದು ಮೊಬೈಲಲ್ಲಿ ನಾನು ಇದನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಓಕೆ. ಸೊ ಟೇಕ್ ಕೇರ್. ನೆಕ್ಸ್ಟ್ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ಟೇಕ್ ಕೇರ್. ನಮಸ್ತೆ. ಫೈಲ್ ನಂಬರ್ 3 ಯಾರು ಪ್ಲೇನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ನಿಮ್ಮ ಫೈಲ್. ಓಕೆ. ಸೊ ಪ್ರಾಬಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಆ್ಯಕ್ಷನ್ಗಳು ಬೇಕಾಗಿದೆ. ತುಂಬ ಹೊತ್ತು ಮನೆಯಲ್ಲೇ ಇರೋದು, ತುಂಬ ಹೊತ್ತು ಯಾರ ಮಧ್ಯದಲ್ಲೋ ಇರೋದು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ದೇ ಆರ್ ಡ್ರೈನಿಂಗ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿನ ಹಾಳು ಮಾಡ್ತಾ ಇದ್ದಾರೆ. ಅವ್ರ ಎನರ್ಜಿನ ಅವ್ರು ಏನು ಬೇಕಾರ ಮಾಡ್ಕೊಳ್ಳಿ, ಏನು ಬೇಕಾರ ಹೇಳ್ಕೊಳ್ಳಿ, ಅವ್ರ ಬಾಯ್ ಅವರಿದು. ಬಟ್ ನಿಮ್ಮ ಎನರ್ಜಿನ ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ಪ್ಲೇಫುಲ್ಲಾಗಿರಿ, ಆಟ ಆಡಿ ನಿಮ್ಮ ಲೈಫ್ ಜೊತೆ ಅಂತಲ್ಲ, ಬಟ್ ನಿಮ್ಮ ಲೈಫಲ್ಲಿ ಏನಾರ ಒಂದು ಒಳ್ಳೆ ರೀತಿಯಲ್ಲಿ ನೀವು ಚೇಂಜಸ್ನ ಮಾಡ್ಕೋಬೇಕಾಗಿದೆ. ನಿಮ್ಮ ಒಂದು ರೋಲ್ ಏನಿದೆ ಅದನ್ನು ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಇಲ್ಲಿ ಯೂಟ್ಯೂಬರ್ಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ರೆ ಪ್ರಾಬಲಿ ನೀವು ಯಾವುದೋ ಒಂದು ಪ್ಲೇ ಬಟನ್ಗೋಸ್ಕರ ಕಾಯ್ತಾಯಿದ್ರೆ ಖಂಡಿತ ಪ್ಲೇ ಬಟನ್ ನಿಮಗೆ ಸಿಗ್ತಾ ಇದೆ. ಓಕೆ. ಸೊ ಆ್ಯಂಡ್ ಪ್ಲೇ ಹಿಯರ್ ಈಸ್ ಎಲ್ಲವನ್ನೂ ನೀವು ಸರಿ ಮಾಡ್ಕೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ಎಲ್ಲ ಜೋಡಿಸ್ಕೊಂಡಿದ್ದೀರಾ, ಬಟ್ ಯು ಆರ್ ನಾಟ್ ಪ್ಲೇಯಿಂಗ್ ಇಟ್. ಎಲ್ಲ ರೆಡಿ ಇದೆ, ನೀವು ಮೂವಿನ ಪ್ಲೇ ಬಟನ್ ಒತ್ತಿಲ್ಲ ಅಂದರೆ ಅದು ಹೇಗೆ ಪ್ಲೇ ಆಗುತ್ತೆ? ಸೊ ನಿಮ್ಮ ಲೈಫ್ ಒಂದು ಪಾಸಲ್ಲಿದೆ. ಸೊ ಪ್ಲೇ ಬಟನ್ನ ಒತ್ತಿ. ಓಕೆ. ಸೊ ನೆಕ್ಸ್ಟ್ ವಿಲ್ ಸಿ ಮೇ 1ರಿಂದ 15ರವರೆಗೆ ನಿಮಗೆ ಏನಿದೆ ಅನ್ನೋದನ್ನು ನಾವು ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಯಾರು ಫೈಲ್ನ ಚಾಯ್ಸ್ ಮಾಡಿದ್ದಾರೆ, ಶ್ರೀಕೃಷ್ಣ ಪ್ಲೀಸ್ ದಯವಿಟ್ಟು ತಿಳಿಸಿ ಅವರಿಗೆ ಮೆಸೇಜ್ ಏನಿದೆ. ಇದು ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಆ್ಯಂಡ್ ಇದು ನಿಮ್ಮ ಅಡ್ವೈಸ್ ಕಾರ್ಡ್. ಓಕೆ. ಸೊ ನೋಡೋಣ ಏನು ಬರ್ತಾ ಇದೆ ಅನ್ನೋದನ್ನು. ಓ ಮೈ ಗಾಡ್. ಹಾರ್ಟ್ ಏಕ್ or what you no longer have. Fair woman. Excitement. Someone you know is undependable and insincere. You need to defend yourself. Good. Perseverance and you will overcome the problem. Great happiness. Okay. ಸೊ ಇಲ್ಲಿ ಪ್ರಾಬಲಿ ನೀವು ಈ ಹಿಂದೆ ಯಾವುದೋ ಒಂದು ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು ಅಥವಾ ಸಿಚುವೇಶನ್ನು ಅಥವಾ ಮನೆಯಲ್ಲಿ ವಾತಾವರಣ, ಫ್ಯಾಮಿಲಿ ಮ್ಯಾಟರ್ಸ್, ಕೆಲವೊಂದು ವಿಚಾರಗಳು ನಡೆದೋಗಿದೆ. ಸೊ ಆ ನಡೆದೋಗಿರೋ ವಿಚಾರಗಳಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ಔಟ್ಕಮ್ ಇಲ್ಲದೆ ಇದ್ರೂ ಆ ಒಂದು ಸಿಚುವೇಶನ್ ನಿಮಗೆ ಇವಾಗ ಮ್ಯಾಟ್ರ್ ಆಗಕೂಡ್ದು. ಓಕೆ. ಸೊ ಮೇ ತಿಂಗಳಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಬಿಕಾಸ್ ಮೇ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಇಲ್ಲ ಒಂದು ಮಗುವಿನ ಆಗಮನ ಇದೆ. ಸೊ ಪ್ರೆಗ್ನೆನ್ಸಿ ನ್ಯೂಸ್ ಆಗಿರ್ಬೋದು ಅಥವಾ ಮಗು ಡೆಲಿವರಿ ಆಗೋದಾಗಿರ್ಬೋದು, ಈ ರೀತಿ ಇರ್ಬೋದು. ಅಥವಾ ನೀವೇನೋ ಒಂದು ಹೊಸದಾಗಿ ಶುರು ಮಾಡ್ತಾ ಇರ್ಬೋದು, ಎಂಟರ್ಪ್ರೈಸ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ಅಥವಾ ಏನೋ ಒಂದು ಹೊಸದಾಗಿ ನೀವು ಶುರು ಮಾಡಬೇಕು ಅಂತಿದ್ದೀರಾ. ಕೆರಿಯರ್ ವೈಸ್ ಆಗಿರ್ಬೋದು, ಏನಾಗಿರ್ಬೋದು. ಈವನ್ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಒಂದು ವ್ಯಕ್ತಿತ್ವನ ನೀವು ಚೇಂಜ್ ಮಾಡ್ಕೊಳ್ಳೋದು ಕೂಡ ಆಗಿರ್ಬೋದು. ಸೊ ಅದ್ರ ಕಡೆ ಗಮನ ಕೊಡಿ ಹೊರತು ಬೇರೆ ಏನೆಲ್ಲ ನಡೆದೋಗಿದೆಯೋ ಅಥವಾ ಬೇರೆಲ್ಲ ಏನೆಲ್ಲ ನೋವುಗಳನ್ನು ನೀವು ಅನುಭವಿಸಿದ್ದೀರೋ ಮತ್ತೆ ಮೆಲುಕು ಹಾಕಕ್ಕೆ ಹೋಗಬೇಡಿ. ಓಕೆ. ಸೊ ಅದರಲ್ಲಿ ಯೂಸ್ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ. ಸೊ ಯಾರಿಂದನೋ ಸಮಜಾಯಿಷಿ ಬೇಕು, ಯಾರಿಂದನೋ ಕ್ಲೋಜರ್ ಬೇಕು, ಯಾರಿಂದನೋ ಏನೋ ಒಂದು ನಿಮಗೆ ಗೊತ್ತಾಗಬೇಕು, ಬೇಡ, ಬಿಟ್ಟು ಹಾಕಿ, ಅಲ್ಲಿ ಏನೂ ಇಲ್ಲ ಅಲ್ಲಿ. ಓಕೆ. ಸೊ ಇಲ್ಲಿ ಫೇರ್ ವುಮೆನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಎಸ್, ದ ಫೇರ್ ವುಮೆನ್ ಈಸ್ ಅ ಸ್ಪಿರಿಚುವಲ್ ಫೀಮೇಲ್ ಇನ್ ಯುವರ್ ಲೈಫ್. ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನೀವು ಜೊತೆ ಮಾತಾಡಿದ್ರೆ ನಿಮ್ಮ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅನಿಸುತ್ತೆ. ಆ್ಯಂಡ್ ಈ ವ್ಯಕ್ತಿ
ಯಾರೇ ಆಗಿರ್ಬೋದು, ನಿಮ್ಮ ಮೆಂಟಾರ್ ಆಗಿರ್ಬೋದು, ನಿಮ್ಮ ಸ್ಪಿರಿಚುವಲ್ ಟೀಚರ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿ ಆಗಿರ್ಬೋದು, ಇವರು ನಿಮ್ಮನ್ನು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಸ್ಪಿರಿಚುವಲಿ ಆ್ಯಂಡ್ ಅವೇರ್ನೆಸ್ನ ಕೊಡೋದಕ್ಕೆ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಮೇ ತಿಂಗಳಲ್ಲಿ ನೀವು ಯಾರನ್ನಾರ ರೀಚ್ ಔಟ್ ಮಾಡಬೇಕು ಅಂದರೆ, ನಿಮ್ಮ ಲೈಫಲ್ಲಿ ಯಾರು ಫೇರ್ ವುಮೆನ್ ಇದ್ದಾರೆ, ಅದು ನಿಮ್ಮ ತಾಯಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಟೀಚರ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ರೀಚ್ ಔಟ್ ಆಗಿ, ಬಿಕಾಸ್ ಅವರಿಂದ ನಿಮಗೆ ಒಳ್ಳೆಯ ಒಂದು ಏನೋ ಅಡ್ವೈಸ್ ಅಥವಾ ಏನೋ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಖಂಡಿತ ಸಿಗ್ತಾ ಇದೆ. ಓಕೆ, ಸೊ ಎಕ್ಸೈಟ್ಮೆಂಟ್ ಇಲ್ಲಿ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ದಾರಿನ ತೋರಿಸ್ತಾ ಇದ್ದಾರೆ. ಸೊ ಯಾವುದರ ಒಂದು ರೀತಿಯಲ್ಲಿ ಅಂದರೆ ರೊಮ್ಯಾನ್ಸ್ ಆ್ಯಂಡ್ ಸೆಲೆಬ್ರೇಷನ್ ಆ್ಯಂಡ್ ಪಾರ್ಟಿ. ಓಕೆ, ಸೊ ಒಂದು ನಿಮ್ಮ ಪ್ರೀತಿಯ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಗಂಡ ಹೆಂಡತಿಯರ ಬಗ್ಗೆ ಯಾವುದೇ ಆಗಿರ್ಬೋದು, ನಿಮ್ಗೇನಾರು ಗೊಂದಲ ಆಯ್ತಾ, ದೇವ್ರು ಖಂಡಿತ ಅದಕ್ಕೆ ದಾರಿ ತೋರಿಸ್ತಾ ಇದ್ದಾರೆ. ನೀವು ಏನೋ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಎಕ್ಸೈಟ್ಮೆಂಟ್ ಅಂದರೆ ಆಲ್ರೆಡಿ ನಿಮಗೆ ದಾರಿ ತೋರಿಸ್ತಾನೆ ದೇವರು ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದ್ದಾರೆ. ಪಾರ್ಟಿ ಪ್ರಾಬಬಲಿ ನಿಮಗೆ ಯಾವುದೊಂದು ಪಾರ್ಟಿಗೆ ಹೋಗಬೇಕಾ ಬೇಡವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗ್ತಾ ಇದ್ದಾರೆ. ತುಂಬ ಜನಕ್ಕೆ ಪ್ರಾಬಬಲಿ ಸಮ್ಟೈಮ್ಸ್ ಏನಂತಾರೆ, ಅವಾರ್ಡ್ ಫಂಕ್ಷನಿಗೆ ಕಳೆದ್ರೆ ಸ್ವಲ್ಪ ಹೋಗೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಬಿಕಾಸ್ ಅವಾರ್ಡ್ ಫಂಕ್ಷನ್ ಅನ್ನೋದು ಯು ಆರ್ ಆನರಿಂಗ್ ಯಾರನ್ನೂ, ನೀವು ತುಂಬ ಚೆನ್ನಾಗಿ ಅವರನ್ನು ಬರಮಾಡ್ಸ್ಕೊತಿದ್ದೀರಾ, ಅವರು ಒಂದು ಕೆಲಸಕ್ಕೆ ನೀವು ಅವರಿಗೆ ಏನೋ ಒಂದು ರೀತಿಯಲ್ಲಿ ಅವರನ್ನು ಫೆಲಿಸಿಟೇಟ್ ಮಾಡ್ತಿದ್ದೀರಾ ಅಂದರೆ, ಅವ್ರಿಗೆ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಆ್ಯಂಡ್ ನೀವು ಅವರನ್ನು ಕರೆದು ಅವಮಾನ ಮಾಡೋದು ಅಥವಾ ಬೇರೆ ರೀತಿಯಲ್ಲಿ ಅವರನ್ನು ಇದು ಮಾಡೋದ್ರಿಂದ ಅವರಿಗೆ ಅದ್ರ ಮೇಲೆ ವಿಶ್ವಾಸನೇ ಹೊರಟೋಗುತ್ತೆ. ಓಕೆ, ಸೊ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಕೆಲವೊಂದು ಗೊಂದಲಗಳಿದ್ದರೆ, ಅಲ್ಲಿ ಹೋಗಬೇಕಾ ಬೇಡವಾ ಅನ್ನೋದಾದರೆ ಖಂಡಿತ ನಿಮಗೆ ಇಲ್ಲಿ ದಾರಿಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಸಮ್ವನ್ ಈಸ್ ಅನ್ಡಿಪೆಂಡಬಲ್ ಆ್ಯಂಡ್ ಇನ್ಸಿನ್ಸಿಯರ್. ಯಾರೋ ಒಬ್ಬ ವ್ಯಕ್ತಿ, ಅದು ನಿಮ್ಮ ಫ್ಯಾಮಿಲಿಲಿರೋ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಅಕ್ಕಂದಿರು, ನಿಮ್ಮ ತಮ್ಮಂದಿರು, ಅಣ್ಣಂದಿರು, ಅಥವಾ ಯಾರೇ ಒಬ್ಬರು ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಇದ್ದಾರೆ ಹೂ ಇಸ್ ನಾಟ್ ಸೊ ಸಿನ್ಸಿಯರ್ ವಿತ್ ಯು. ಅವರು ಅಷ್ಟು ಆನೆಸ್ಟ್ ಆಗಿಲ್ಲ ನಿಮ್ಮ ಜೊತೆ. ಓಕೆ, ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಒಂದು ಪರ್ಸ್ನಾಲಿಟಿನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ನಂಬೋದಕ್ಕೆ ಶುರು ಮಾಡಿ. ಎವ್ರಿಥಿಂಗ್ ಈಸ್ ಅಶ್ಯೂರ್ಡ್. ನಿಮ್ಮ ಸ್ಟ್ರೆಂತನ್ನು ಹಾಳು ಮಾಡ್ಕೊಬೇಡಿ. ಯಾರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಯಾರು ನಿಮ್ಮ ಬಗ್ಗೆ ಕೆಟ್ಟದನ್ನು ಹರಡ್ತಾ ಇದ್ದಾರೆ, ಯಾರು ನಿಮಗೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ಸೊ ಪ್ರಾಬಬಲಿ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬಲಿ ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಓಕೆ, ಸೊ ನಿಮ್ಮನ್ನು ನೀವು ಶೀಲ್ಡ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂದರೆ, ನೀವು ಖುಷಿಯಾಗಿರಬೇಕು. ಓಕೆ, ಸೊ ಪ್ರಾಬಬಲಿ ನೀವು ಎಲ್ಲರ ಹೋಗಿ ಬನ್ನಿ, ಜರ್ನಿ ಮಾಡಿ, ಖುಷಿಯಾಗಿರಿ. ನಿಮ್ಮ ಜಾಗನ ಚೇಂಜ್ ಮಾಡಿ. ಆರ್ಗ್ಯುಮೆಂಟ್ಸ್ ನಡೀತಾ ಇದ್ದರೆ ಅಥವಾ ಏನೋ ನಡೀತಾ ಇದ್ದರೆ ಆ ಜಾಗನ ಚೇಂಜ್ ಮಾಡಿ. ಓಕೆ, ಪ್ರಾಬಬಲಿ ನಿಮ್ಮ ಒಂದು ಪರ್ಸ್ನಲ್ ಲೈಫಲ್ಲೇ ಈ ವ್ಯಕ್ತಿ ಇರಬಹುದು. ಓಕೆ, ಸೊ ಈ ವ್ಯಕ್ತಿ ನೀವು ಇವ್ರಿಗೆ ನಿಮ್ಮ ಲೈಫಲ್ಲಿ ಒಂದು ಪರ್ಸ್ನಲ್ ಸ್ಟ್ರೆಂತ್ ಅನ್ಕೊತಾ ಇರ್ಬೋದು, ಇವರು ನಿಮ್ಮ ಲೈಫಲ್ಲಿ ಒಂದು ಪೀಸ್ ಅಂತ ಅನ್ಕೊತಾ ಇರ್ಬೋದು. ಆ್ಯಂಡ್ ಎವ್ರಿಥಿಂಗ್, ಇವ್ರನ್ನ ನೀವು ಒಂದು ರೀತಿಯಲ್ಲಿ ನಿಮ್ಮ ಮನೆ ಅಂತ ಅನ್ಕೊತಿದ್ದೀರಾ. ಈ ವ್ಯಕ್ತಿ ಅಷ್ಟು ಡಿಪೆಂಡಬಲ್ ಇಲ್ಲ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಬಟ್ ನೀವು ನಿಮ್ಮನ್ನು ಡಿಫೆಂಡು ಮಾಡ್ಕೊತೀರಾ ಆ್ಯಂಡ್ ನಿಮ್ಮನ್ನು ನೀವು ತುಂಬ ಪೇಷನ್ಸಲ್ಲೂ ಇಟ್ಕೊತಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಸೊ ಕ್ಯಾಮಲ್ ಕಾರ್ಡಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಪೇಷನ್ಸಲ್ಲಿರಿ, ಯಾರಿಗೂ ಏನೂ ಸರಿ ಮಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಸರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾರೇನೋ ಒಂದು ಸೆಂಟೆನ್ಸ್ನ ಹೇಳ್ತಾ ಇದ್ದಾರೆ ಅಂದರೆ ತಕ್ಷಣ ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ. ಆರಾಮಾಗಿರಿ, ಪೇಷನ್ಸಲ್ಲಿರಿ. ಎವ್ರಿಥಿಂಗ್, ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದರೂ ಅದನ್ನು ನೀವು ಸಾಲ್ವ್ ಮಾಡ್ತೀರಾ ಅನ್ನೋದಿದೆ. ಆ್ಯಂಡ್ ಅದರಿಂದ ನೀವು ತುಂಬ ಒಳ್ಳೆ ರೀತಿಯಲ್ಲಿ ಹೊರಗೆ ಬರ್ತೀರಾ. ಗ್ರೇಟ್ ಹ್ಯಾಪಿನೆಸ್. ಓಕೆ, ಸೊ ಎಲ್ಲವೂ ಚೆನ್ನಾಗಿದೆ. ಬಟ್ ಪೇಷನ್ಸ್ ಇಂಪಾರ್ಟೆಂಟ್ ಇದೆ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಬೇಕಾಗಿದೆ. ಓಕೆ, ಸೊ ಬೇಡದೇ ಇರೋ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಬೇಡಿ ಜಾಸ್ತಿ. ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ ಕಾರ್ಡ್ ಏನಿದೆ ಅಂದರೆ, ಟೆಂಪ್ಟೇಷನ್ಸ್ ವಿಲ್ ಟೆಸ್ಟ್ ಯು.
ಸೊ ಇದು ಬ್ಲೆಸ್ಸಿಂಗ್ ಕಾರ್ಡಿಗೆ ಬಂದಿದೆ ಅಂದರೆ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ವ್ಯಕ್ತಿ ನಿಮಗೆ ಯಾವ ರೀತಿ ಅಪ್ರೋಚ್ ಮಾಡ್ತಾ ಇದ್ದಾರೆ, ಅದ್ರ ಹಿಂದೆ ಇರೋ ಉದ್ದೇಶ ಏನು, ಇವ್ರು ಏನಕ್ಕೆ ನನಗೆ ಈ ರೀತಿ ಆಫರ್ನ ಕೊಡ್ತಾ ಇದ್ದಾರೆ, ಅಥವಾ ಏನಕ್ಕೆ ಈ ರೀತಿ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಈ ರೀತಿ ಇವ್ರು ನನ್ನ ಹತ್ರ ಮಾತಾಡ್ತಿರ್ಲಿಲ್ವಲ್ಲ, ಈ ರೀತಿ ಚೇಂಜ್ ಹೇಗೆ ಏನಕ್ಕಾದರೂ ಯಾಕಾದರೂ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಆ ಟ್ರ್ಯಾಪಿಗೆ ನೀವು ಬೀಳಲ್ಲ. ದಟ್ ಈಸ್ ಯುವರ್ ಬ್ಲೆಸ್ಸಿಂಗ್ಸ್ ಟಚ್ವುಡ್. ಆ್ಯಂಡ್ ಖಂಡಿತ ನೀವು ಈ ಮೇ ತಿಂಗಳಲ್ಲಿ ದೇವ್ರು ದೊಡ್ಡವನಿದ್ದಾನೆ, ದೇವರೇ ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ. ಆ್ಯಂಡ್ ದಯವಿಟ್ಟು ಪೇಷನ್ಸಲ್ಲಿ ಇರಿ, ಬಿಕಾಸ್ ಪೇಷನ್ಸಲ್ಲಿ ಇದ್ದಷ್ಟು ನಿಮಗೆ ಒಳ್ಳೆಯದು. ಓಕೆ, ಸೊ ಅಡ್ವೈಸ್ ಏನಿದೆ, ಅಡ್ವೈಸ್ ಇಸ್ ಏಂಜಲ್, ಸ್ಪಿರಿಚುವಲ್ ಗೈಡೆನ್ಸ್, ಪ್ರೊಟೆಕ್ಷನ್ ಫ್ರಮ್ ಹಾರ್ಮ್. ಡಿಂಟ್ ಐ ಸೇ ಯು, ನಿಮ್ಮ ಪ್ರೊಟೆಕ್ಟೆಡ್ ಇದ್ದೀರಾ, ಬಟ್ ಪೇಷನ್ಸ್ ಇರಲಿ, ಆರಾಮಾಗಿರಿ. ಯಾರು ಏನು ಹೇಳ್ತಾ ಇದ್ದಾರೆ ಮ್ಯಾಟ್ರ್ ಆಗಲ್ಲ. ಇಫ್ ಅಟ್ ಆಲ್ ಆ ವ್ಯಕ್ತಿ ಮೋಸ ಮಾಡಿದ್ದಾರೆ, ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ, ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಅಂದರೆ ಅವರಿಂದ ನೀವು ದೂರ ಸರಿಯಿರಿ. ಅವರಿಗೆ ನೀವು ಎನರ್ಜಿನೇ ಕೊಡಬೇಡಿ, ನೀವು ಖುಷಿಯಾಗಿರಿ ಅಷ್ಟೇ. ಓಕೆ, ಸೊ ನಿಮ್ಗೆ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ, ವೇರ್ ಇಸ್ ದ ಕ್ಯಾಂಡಲ್, ಕ್ಯಾಂಡಲ್ ಕ್ಯಾಂಡಲ್, ಓ ಮೈ ಗಾಡ್, ಸಿ here is a candle, an angel has a candle. ಸೊ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್ ಇದ್ದೀರಾ, ಸ್ಪಿರಿಚುವಲಿ ಸ್ಟ್ರಾಂಗ್ ಇರೋದನ್ನು ಕಲೀರಿ. ಡಿಫೆಂಡ್ ಹೇಗಾಗಬೇಕು ಅಂದರೆ, ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಬೇಕು ಅಂದರೆ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಕೆಲವೊಂದು ಮಂತ್ರಗಳನ್ನು ಹೇಳಿ, ನಿಮ್ಮ ಡೈಲಿ ರುಟೀನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಮನಸ್ಥಿತಿನ ಸರಿ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಜಾಗನ ಚೇಂಜ್ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಕೆಲವೊಂದು ಜಾಗಗಳು ಹಾಗಂಗೆ ಬಿದ್ದಿದೆ ಅಂದರೆ ಅದನ್ನು ನೀವು ಕ್ಲೀನ್ ಮಾಡಿಲ್ಲ ಅಂದರೆ ಕ್ಲೀನ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಬಿ ಫೈನ್. ಓಕೆ, ಪೇಷನ್ಸ್ ಇಸ್ ದ ಕೀ. ಸೊ ಪೇಷನ್ಸಲ್ಲಿ ಇರಿ, ಆರಾಮಾಗಿರಿ. ಯಾರು ಏನು ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ, ಪಾಸ್ಟಲ್ಲಿ ಏನಾಯ್ತು ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಸೂಪರ್, ಯಾ, ಯು ನೀಡ್ ಟು ಪ್ಲೇ, ಯುನೋ. ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 3, ಗ್ರೇಟ್ 15 days ನಿಮ್ಮದು ಮೇದು. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಅದೇ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.